ನಮಸ್ಕಾರ. ಇಂದು ನಾವು ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಪುರುಷರಲ್ಲಿ ಬಂಜೆತನ ಅಥವಾ ಮೇಲ್ ಇನ್ಫರ್ಟಿಲಿಟಿ. ಮಗುವನ್ನು ಪಡೆಯುವುದು ದಂಪತಿಗಳ ದೊಡ್ಡ ಕನಸು ಮತ್ತು ಸಂತೋಷವಾಗಿದೆ. ಆದರೆ ಹಲವು ಕಾರಣಗಳಿಂದ ಈ ಕನಸು ಕೆಲವೊಮ್ಮೆ ನನಸಾಗದೇ ಇರುತ್ತದೆ. ಸಾಮಾನ್ಯವಾಗಿ ಮಹಿಳೆಯರ ಬಂಜೆತನದ ಬಗ್ಗೆ ಚರ್ಚೆಯಾಗುತ್ತದೆ, ಆದರೆ ಪುರುಷರ ಬಂಜೆತನದ ಬಗ್ಗೆ ತೆರೆದುಕೊಂಡು ಮಾತನಾಡಲು ಹಲವರು ಹಿಂಜರಿಯುತ್ತಾರೆ. ಆದರೂ ಇದು ಅನೇಕರು ಎದುರಿಸುವ ಸಮಸ್ಯೆಯಾಗಿದೆ. ಇಂದು ನಾವು ಈ ಸಮಸ್ಯೆಯ ಕಾರಣಗಳು ಮತ್ತು ಅದನ್ನು ಸಹಜವಾಗಿ ಆಹಾರ ಕ್ರಮ ಹಾಗೂ ಜೀವನ ಶೈಲಿಯ ಬದಲಾವಣೆಗಳ ಮೂಲಕ ಹೇಗೆ ಪರಿಹರಿಸಬಹುದು ಎಂಬುದರ ಬಗ್ಗೆ ಚರ್ಚಿಸುತ್ತೇವೆ. ಮೊದಲಿಗೆ ಪುರುಷರ ಬಂಜೆತನದ ಪ್ರಮುಖ ಕಾರಣಗಳನ್ನು ನೋಡೋಣ. ಮೊದಲನೆಯದಾಗಿ ವೀರ್ಯಾಣುಗಳ ಸಂಖ್ಯೆ, ಗುಣಮಟ್ಟ ಮತ್ತು ಚಲನಶೀಲತೆ ಬಹಳ ಮುಖ್ಯವಾಗಿದೆ. ಫರ್ಟಿಲೈಸೇಷನ್ ಆಗಬೇಕಾದರೆ ಲಕ್ಷಾಂತರ ವೀರ್ಯಾಣುಗಳಲ್ಲಿ ಒಂದು ಆರೋಗ್ಯಕರ ವೀರ್ಯಾಣು ಮೊಟ್ಟೆಯೊಂದಿಗೆ ಸಂಯೋಜನೆಯಾಗಬೇಕು. ಆದರೆ ಇಂದಿನ ಜೀವನ ಶೈಲಿಯಿಂದಾಗಿ ವೀರ್ಯಾಣುಗಳ ಸಂಖ್ಯೆ ಮತ್ತು ಗುಣಮಟ್ಟ ಕಡಿಮೆಯಾಗುತ್ತಿದೆ. ಇದಕ್ಕೆ ಹಲವು ಕಾರಣಗಳಿವೆ. ಒಂದು ಪ್ರಮುಖ ಕಾರಣವೆಂದರೆ ಇರೆಕ್ಟೈಲ್ ಡಿಸ್ಫಂಕ್ಷನ್. ಇದು ಸಾಮಾನ್ಯವಾಗಿ ರಕ್ತದ ಸಕ್ಕರೆ ಮಟ್ಟದ ಏರಿಳಿತ, ವಿಶೇಷವಾಗಿ ಮಧುಮೇಹ, ರಕ್ತದೊತ್ತಡ ಇತ್ಯಾದಿಗಳಿಂದ ಬರಬಹುದು. ಇದು ರಕ್ತದ ಹರಿವನ್ನು ಕಡಿಮೆ ಮಾಡುತ್ತದೆ ಮತ್ತು ಫರ್ಟಿಲೈಸೇಷನ್ಗೆ ಅಗತ್ಯವಾದ ಉದ್ದೀಪನವನ್ನು ಕಾಪಾಡಿಕೊಳ್ಳಲು ತೊಂದರೆಯಾಗುತ್ತದೆ. ಎರಡನೆಯದಾಗಿ ಒತ್ತಡ ಮತ್ತು ಆತಂಕ. ಕೆಲಸ, ಆರ್ಥಿಕ ಸಮಸ್ಯೆಗಳು, ಕುಟುಂಬದ ಜವಾಬ್ದಾರಿಗಳು, ಸಂಬಂಧಗಳಲ್ಲಿನ ತೊಂದರೆಗಳಿಂದ ಉಂಟಾಗುವ ಮಾನಸಿಕ ಒತ್ತಡವು ವೀರ್ಯಾಣು ಉತ್ಪಾದನೆ ಮತ್ತು ರಕ್ತದ ಹರಿವಿನ ಮೇಲೆ ಪರಿಣಾಮ ಬೀರುತ್ತದೆ. ಮೂರನೆಯದಾಗಿ ಪೌಷ್ಟಿಕಾಂಶದ ಕೊರತೆ, ವಿಶೇಷವಾಗಿ ಸತು, ಜಿಂಕ್, ಸೆಲಿನಿಯಂ, ಒಮೆಗಾ-3 ಕೊಬ್ಬಿನಾಮ್ಲಗಳ ಕೊರತೆಯು ವೀರ್ಯಾಣುಗಳ ಗುಣಮಟ್ಟವನ್ನು ನೇರವಾಗಿ ಬಾಧಿಸುತ್ತದೆ. ಸತು ವೀರ್ಯಾಣು ಉತ್ಪಾದನೆಗೆ ಮತ್ತು ಟೆಸ್ಟೋಸ್ಟೆರಾನ್ ಹಾರ್ಮೋನ್ನ ಉಳಿವಿಗೆ ಅತ್ಯಗತ್ಯ. ಸೆಲಿನಿಯಂ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ವೀರ್ಯಾಣುಗಳನ್ನು ಹಾನಿಯಿಂದ ರಕ್ಷಿಸುತ್ತದೆ. ಒಮೆಗಾ-3 ಕೊಬ್ಬಿನಾಮ್ಲಗಳು ವೀರ್ಯಾಣುಗಳ ಚಲನಶೀಲತೆಯನ್ನು ಹೆಚ್ಚಿಸುತ್ತವೆ. ನಮ್ಮ ಆಹಾರ ಪದ್ಧತಿಯು ಒಂದು ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಇಂದು ನಾವು ತಿನ್ನುವ ಆಹಾರಗಳಲ್ಲಿ ತೈಲದಲ್ಲಿ ಕರಿದ ಆಹಾರ, ಶವರ್ಮಾ, ಪಫ್ಸ್, ಕಟ್ಲೆಟ್ಗಳು ಇತ್ಯಾದಿ ಹೆಚ್ಚಾಗಿವೆ. ಈ ಹೆಚ್ಚು ಕೊಬ್ಬಿನ ಆಹಾರಗಳು ಟೆಸ್ಟೋಸ್ಟೆರಾನ್ ಎಂಬ ಪುರುಷ ಹಾರ್ಮೋನ್ನು ಈಸ್ಟ್ರೋಜನ್ ಎಂಬ ಸ್ತ್ರೀ ಹಾರ್ಮೋನ್ಗೆ ಪರಿವರ್ತಿಸಲು ಕಾರಣವಾಗುತ್ತವೆ. ಇದು ವೀರ್ಯಾಣು ಉತ್ಪಾದನೆಯನ್ನು ಬಾಧಿಸುತ್ತದೆ ಮತ್ತು ಕೆಲವೊಮ್ಮೆ ಪುರುಷರಲ್ಲಿ ಸ್ತನ ಬೆಳವಣಿಗೆಯಂತಹ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಅಂತೆಯೇ ಸೋಯಾ ಉತ್ಪನ್ನಗಳನ್ನು ಅತಿಯಾಗಿ ತಿನ್ನುವುದು ಈಸ್ಟ್ರೋಜನ್ ಮಟ್ಟವನ್ನು ಹೆಚ್ಚಿಸಿ ವೀರ್ಯಾಣು ಉತ್ಪಾದನೆಯನ್ನು ಬಾಧಿಸುತ್ತದೆ. ಈಗ ಇದನ್ನು ಹೇಗೆ ಪರಿಹರಿಸಬಹುದು? ಮೊದಲಿಗೆ ಆಹಾರ ಕ್ರಮದ ಗಮನ ನೀಡಬೇಕು. ತೈಲದಲ್ಲಿ ಕರಿದ ಆಹಾರ, ಟ್ರಾನ್ಸ್ ಫ್ಯಾಟ್, ಸ್ಯಾಚುರೇಟೆಡ್ ಫ್ಯಾಟ್ಗಳನ್ನು ಸಂಪೂರ್ಣವಾಗಿ ತಪ್ಪಿಸಿ. ಸೋಯಾ ಉತ್ಪನ್ನಗಳನ್ನು ಕಡಿಮೆ ಮಾಡಿ. ಬದಲಿಗೆ ಸತು ಒಳಗೊಂಡ ಆಹಾರಗಳಾದ ಬೀಜಗಳು, ಗಿಡಗಳ ಬೀಜ, ಮೀನು ತಿನ್ನಿ. ಸೆಲಿನಿಯಂ ಪಡೆಯಲು ಬ್ರೆಜಿಲ್ ಬೀಜ, ಮೊಟ್ಟೆ, ಮೀನುಗಳನ್ನು ಆಹಾರದಲ್ಲಿ ಸೇರಿಸಿ. ಒಮೆಗಾ-3ಗೆ ಮೀನು, ಅಗಸೆ ಬೀಜ, ಒಣಗಿದ ಅಕ್ರೋಟ್ಗಳನ್ನು ತಿನ್ನಬಹುದು. ರಕ್ತದ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಕಡಿಮೆ ಗ್ಲೈಸಮಿಕ್ ಇಂಡೆಕ್ಸ್ ಆಹಾರಗಳನ್ನು ಆಯ್ಕೆ ಮಾಡಿ. ಎರಡನೆಯದಾಗಿ ಜೀವನ ಶೈಲಿಯ ಬದಲಾವಣೆಗಳು. ಬಿಗಿಯಾದ ಬಟ್ಟೆಗಳನ್ನು, ವಿಶೇಷವಾಗಿ ಜೀನ್ಸ್ಗಳನ್ನು ತಪ್ಪಿಸಿ. ಇದು ವೃಷಣಗಳ ತಾಪಮಾನವನ್ನು ಹೆಚ್ಚಿಸಿ ವೀರ್ಯಾಣು ಉತ್ಪಾದನೆಯನ್ನು ಬಾಧಿಸುತ್ತದೆ. ವೃಷಣಗಳಿಗೆ ದೇಹದ ತಾಪಮಾನಕ್ಕಿಂತ ಕಡಿಮೆ ತಾಪಮಾನ ಬೇಕು. ಅಂತೆಯೇ ಬಿಸಿಯಾದ ಸ್ಥಳಗಳಲ್ಲಿ ಕೆಲಸ ಮಾಡುವವರು, ಉದಾಹರಣೆಗೆ ಬಾಣಸಿಗರು, ತಾಪಮಾನವನ್ನು ನಿಯಂತ್ರಿಸಲು ಗಮನ ಕೊಡಬೇಕು. ಮೂರನೆಯದಾಗಿ ಒತ್ತಡವನ್ನು ಕಡಿಮೆ ಮಾಡಿ. ಯೋಗ, ಧ್ಯಾನ, ವ್ಯಾಯಾಮಗಳು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ದಂಪತಿಗಳ ನಡುವಿನ ಸಂಬಂಧವನ್ನು ಬಲಪಡಿಸಬೇಕು. ಹಲವು ಬಾರಿ ಮಾನಸಿಕ ಸಮಸ್ಯೆಗಳು ಬಂಜೆತನಕ್ಕೆ ಕಾರಣವಾಗಬಹುದು. ಇಂತಹ ಸಮಸ್ಯೆಗಳಿದ್ದರೆ ಕೌನ್ಸಲರ್ನ ಸಹಾಯವನ್ನು ಪಡೆಯಿರಿ. ಕುಟುಂಬದ ಒತ್ತಡ. ಮದುವೆಯಾದ ಕೂಡಲೇ ಮಗುವಾಗಬೇಕು ಎಂಬ ನಿರೀಕ್ಷೆಗಳು ದಂಪತಿಗಳಿಗೆ ಮಾನಸಿಕ ಒತ್ತಡವನ್ನು ಉಂಟುಮಾಡುತ್ತವೆ. ಇದನ್ನು ತಪ್ಪಿಸಲು ಪರಸ್ಪರ ತಿಳುವಳಿಕೆ ಮತ್ತು ಆತ್ಮೀಯತೆಯನ್ನು ಬೆಳೆಸಿಕೊಳ್ಳಬೇಕು. ಕೊನೆಯದಾಗಿ ಸಮಾಜದ ನಿರೀಕ್ಷೆಗಳ ಮೇಲೆ ಕೇಂದ್ರೀಕರಿಸುವ ಬದಲು ನಿಮ್ಮ ಸಂಬಂಧದ ಶಕ್ತಿ ಮತ್ತು ಆರೋಗ್ಯದ ಮೇಲೆ ಗಮನ ಕೊಡಿ. ಸರಿಯಾದ ಆಹಾರ ಕ್ರಮ, ಜೀವನ ಶೈಲಿ, ಒತ್ತಡ ನಿಯಂತ್ರಣ, ದಂಪತಿಗಳ ನಡುವಿನ ತಿಳುವಳಿಕೆಯ ಮೂಲಕ ಪುರುಷರ ಬಂಜೆತನವನ್ನು ಒಂದು ಮಟ್ಟಿಗೆ ಸಹಜವಾಗಿ ಪರಿಹರಿಸಬಹುದು. ಈ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಸೇರಿಸಿಕೊಂಡು ಪ್ರಯತ್ನಿಸಿ. ಇದು ನಿಮ್ಮ ಆರೋಗ್ಯಕ್ಕೆ ಮಾತ್ರವಲ್ಲ, ಸಂತೋಷದಾಯಕ ಕುಟುಂಬ ಜೀವನಕ್ಕೂ ದಾರಿ ಮಾಡಿಕೊಡುತ್ತದೆ. ಧನ್ಯವಾದಗಳು.